ಲೋಡ್ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 5:12. ಆದ ಕಾರಣ ನಿನ್ನನ್ನು ಮರೆಹೊಕ್ಕವರೆಲ್ಲರೂ ಸಂತೋಷ ಪಡುವರು. ದಾವೀದನ ಕೀರ್ತನೆಗಳನ್ನು ನಾವು ನೋಡುವಾಗ ಭಕ್ತ ರಕ್ಷಕನಾದ ಯೆಹೋವನಿಗೆ ಉದಯ ಕೀರ್ತನೆ. ಭಕ್ತರನ್ನು ರಕ್ಷಿಸುವಂತಹ ಒಬ್ಬ ಕರ್ತನಿದ್ದಾನೆ. ದೇವರಲ್ಲಿ ಆಶ್ರಯಿಸುವ, ದೇವರ ವಾಕ್ಯವನ್ನು ಕೇಳಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವ ವ್ಯಕ್ತಿಗಳನ್ನು ಆಶೀರ್ವದಿಸುವ, ರಕ್ಷಿಸುವ ಒಬ್ಬ ಕರ್ತನು ನಮಗಾಗಿ ಜೀವಿಸ್ತಾ ಇದ್ದಾನೆ. ಕಳೆದ ದಿನಗಳೆಲ್ಲ ನಾವು ದೇವರ ರಕ್ಷಣೆಯ ಮೂಲಕ, ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದರ ಮೂಲಕ ನಾವು ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ದೇವರಿಗೆ ಸ್ತೋತ್ರ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಎಬ್ಬಿಸಿದ್ದಾನೆ. ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ಅಲ್ಲ, ನಾವು ದೇವರ ಸಹಾಯದಿಂದ, ದೇವರ ಆಶೀರ್ವಾದದಿಂದ ನಾವು ಬದುಕಿಕೊಂಡಿದ್ದೇವೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ 12ನೇ ವಾಕ್ಯದಲ್ಲಿ, ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷ ಪಡ್ತಾರೆ. ಯಾಕೆ ದೇವರನ್ನು ಮರೆ ಹೊಕ್ಕವರು ಸಂತೋಷ ಪಡ್ತಾರೆ ಅಂತ ಹೇಳೋಕ್ಕೆ ಕಾರಣ, ಅದರ 11ನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳೋದು. ಶತ್ರು ಅವನನ್ನು ಆಕ್ರಮಿಸುವಾಗ, ಶತ್ರು ಅವರಿಗೆ ವಿರುದ್ಧವಾಗಿರುವಾಗ, ಅದರ 8ನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನೇ ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ. ಹಾಗಾದರೆ ದಾವೀದನಿಗೆ ವಿರೋಧಿಗಳು ತುಂಬ ಇದ್ದಾರೆ. ಒಂದೊಂದು ಕ್ಷಣದಲ್ಲೂ ಅವನಿಗೆ ವಿರೋಧಗಳು ಜಾಸ್ತಿ ಆಗ್ತಾ ಇದೆ. ಅವನು ಹಿಡಿಯುವುದಕ್ಕಿರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರೋಧಿಗಳು ಬಹಳ ಮುಂದೆ ಬಂದು ಅವನನ್ನು ಹೇಗಾದರೂ ಮಾಡಿ ಸಾಯಿಸೋದಕ್ಕಾಗಿ, ಅವನನ್ನು ಮುಗಿಸಿಬಿಡಬೇಕು, ಅವನನ್ನು ಹಿಡಿಬೇಕು ಅಂತೇಳಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ವಿರೋಧಿಗಳು ಎಷ್ಟೇ ಪ್ರಬಲವಾಗಿ ಬಂದರೂ ಸಹ ನನ್ನ ಜೀವಿತದಲ್ಲಿ ನಾನು ಆತನನ್ನು ಆಶ್ರಯಿಸುವಾಗ ನನಗೆ ಆತನು ಗುರಾಣಿಯಾಗಿ ನನ್ನನ್ನು ಕಾಪಾಡ್ತಾನೆ. ನಿನ್ನ ದಯ ದೊಡ್ಡ ಗುರಾಣಿಯಂತೆ ನನ್ನನ್ನು ಆವರಿಸಿಕೊಳ್ಳುತ್ತೆ. ಪ್ರಿಯ ದೇವರ ಮಕ್ಕಳೇ, ಶತ್ರು ನಮಗೆ ವಿರುದ್ಧವಾಗಿ ಎದ್ದೇಳುವಾಗಲೂ ದೇವರ ವಾಕ್ಯ ಹೇಳ್ತದೆ, ಪ್ರಬಲವಾಗಿ ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಾವು ಆತನಲ್ಲಿ ಆಶ್ರಯಿಸುವಾಗ ಗುರಾಣಿಯೋಪಾದಿಯಲ್ಲಿ ನಮ್ಮನ್ನು ಆವರಿಸಿಕೊಳ್ತದೆ. ಗುರಾಣಿ ಯಾಕೆ? ಒಬ್ಬನು ತನ್ನ ಜೀವಿತದಲ್ಲಿ ಯುದ್ಧಕ್ಕಾಗಿ ಹೋಗುವಾಗ ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಒಂದು ಗುರಾಣಿ ಇಟ್ಕೊಳ್ತಾನೆ. ಖಡ್ಗ ಯುದ್ಧ ಮಾಡುವುದಕ್ಕೂ, ಗುರಾಣಿ ತನ್ನನ್ನು ಸೇಫ್ ಮಾಡ್ಕೊಳ್ಳೋದಕ್ಕೂ. ಖಡ್ಗ ಶತ್ರುವಿಗೆ ಹೊಡೆಯೋಕ್ಕೆ, ಗುರಾಣಿ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ. ಈಗ ದಾವೀದ ಹೇಳ್ತಾನೆ, ಸ್ವಾಮಿ ನಿನ್ನ ದಯೆ ಅದು ಗುರಾಣಿಯಂತೆ ನನ್ನನ್ನು ಆವರಿಸಿಕೊಳ್ಳುತ್ತೆ. ಅದನ್ನೇ ನಾವು ನಿನ್ನ ದಯೆ ನನ್ನ ಜೀವಕ್ಕಿಂತಲೂ ಶ್ರೇಷ್ಠ ಅಂತ 63ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ. ಈ ಬೆಳಗ್ಗೆ ನಿಮ್ಮ ಜೀವಿತದಲ್ಲಿ ಬಂದಂತಹ ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಇಲ್ಲಿವರೆಗೂ ಕಾಪಾಡಿ ನಡೆಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಕಾಪಾಡಿದ ದೇವರು, ನಮ್ಮನ್ನು ರಕ್ಷಿಸಿದ ದೇವರು, ಆತನು ನಮ್ಮ ಸಂಗಡ ಇದ್ದಾನೆ. ಆಗ 12ನೇ ವಾಕ್ಯದಲ್ಲಿ ಹೇಳ್ತಾನೆ, ಆದ ಕಾರಣ, ಯಾವುದಕ್ಕೆ? ದೇವರ ದಯೆ ನನ್ನನ್ನು ಗುರಾಣಿಯಂತೆ ಆವರಿಸಿಕೊಂಡ ಕಾರಣ, ದೇವರು ನನ್ನನ್ನು ಕಾಪಾಡಿದಂತಹ ಆ ಅದ್ಭುತದ ಕಾರಣ ನಾನು ಏನು ಮಾಡ್ತೇನೆ, ಮರೆ ಹೊಕ್ಕಿದಂಥ ಎಲ್ಲರೂ ಸಂತೋಷ ಪಡ್ತಾರೆ. ನಾವು ಯಾರ್ಯಾರು ಮರೆ ಹೋಗ್ತಾರೋ ದೇವರು ಕಾಪಾಡೋದ್ರಿಂದ ಸಂತೋಷವಾಗ್ತದೆ. ದಾವೀದನ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ಅವನು ಮರೆ ಹೋಗ್ತಾನೆ. ದೇವರ ಸನ್ನಿಧಾನದಲ್ಲಿ ರಕ್ಷಣೆಗಾಗಿ ನಿಲ್ತಾನೆ. ಯಾಕೆಂದರೆ ರಾಜ ಅವನಿಗೆ ವಿರುದ್ಧವಾಗಿ ನಿಂತಿದ್ದಾನೆ. ಸೌಲ ಅವನಿಗೆ ವಿರುದ್ಧವಾಗಿ ನಿಂತಾಗ ಸೌಲನು ಅವನನ್ನು ಸಾಯಿಸುವುದಕ್ಕಾಗಿ, ಹಿಡಿಯುವುದಕ್ಕಾಗಿ ಪ್ರತಿದಿನ ಅವನನ್ನು ಹುಡುಕ್ತಾ ಇದ್ದಾನೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಪ್ರತಿದಿನ ಸೌಲ ಹುಡುಕಿದ್ರೂ ಸಹ ದೇವರು ಅವನನ್ನು, ಈ ದಾವೀದನನ್ನು ಸೌಲನ ಕೈಗೊಪ್ಪಿಸಿ ಕೊಡಲಿಲ್ಲ. ಯಾಕೆ ಗೊತ್ತಾ? ದೇವರ ಒಂದು ಗುರಾಣಿ ಅವನನ್ನು ಕಾಯ್ತಾ ಇತ್ತು. ಶತ್ರುವಾದಂತಹ ಸೌಲ ಅವನನ್ನು ಹಿಡಿಯೋಕ್ಕಾಗಲಿಲ್ಲ. ಕಾರಣ
ದೇವರ ಗುರಾಣಿ ಅವನನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ಆದ್ದರಿಂದ ಆತನನ್ನು ಮೊರೆ ಹೊಕ್ಕಿದಂತಹ ದಾವೀದ ಈಗ ಸಂತೋಷ ಪಡ್ತಾ ಇದ್ದಾನೆ. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದಧ್ವನಿ ಮಾಡ್ತಾರೆ. ಯಾವುದು? ನೀನು ಕಾಪಾಡುವಂತಹ ದೇವರು, ನೀನು ರಕ್ಷಿಸುವಂತಹ ದೇವರು. ಈ ಬೆಳಗ್ಗೆ ದೇವರ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನನ್ನು ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನಗೆ ಗುರಾಣಿಯ ಹಾಗೆ ನಿಂತು ನಿನ್ನನ್ನು ರಕ್ಷಿಸಿ ನಿನ್ನನ್ನು ಸಂತೋಷಪಡಿಸುವ ಆ ಒಂದು ಅನುಭವ, ನಿನ್ನಲ್ಲಿ ಒಂದು ಆನಂದ ಧ್ವನಿಯನ್ನು ಉಂಟು ಮಾಡುವ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಇದು ಸಶತ್ರು ಎಷ್ಟೇ ಪ್ರಬಲನಾಗಿ ನಿನಗೆ ವಿರುದ್ಧವಾಗಿ ಬಂದರೂ ನೀನು ನಿರಾಶೆ ಪಡಬೇಡ. ನೀನು ಆಶ್ರಯಿಸು, ದೇವರ ಮುಖವನ್ನು ನೋಡು. ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಕಾಪಾಡುವಂತಹ ಒಬ್ಬ ದೇವರಿದ್ದಾನೆ. ಗುರಾಣಿಯ ಹಾಗೆ ನಿನ್ನನ್ನು ಆವರಿಸಿಕೊಂಡು ನಿನ್ನನ್ನು ರಕ್ಷಿಸುವಂಥ ದೇವರು. ಒಂದು ದಯೆ, ಆತನ ಕೃಪೆ ನಿನ್ನನ್ನು ಆವರಿಸಿಕೊಳ್ಳುತ್ತೆ. ನೀನು ಆತನಲ್ಲಿ ಮೊರೆ ಹೊಕ್ಕೋದಾದರೆ, ನೀನು ಆತನಲ್ಲಿ ಆಶ್ರಯಿಸುವುದಾದರೆ ನಿನ್ನನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಿನಗೋಸ್ಕರ ಕಾರ್ಯವನ್ನು ಮಾಡ್ತಾನೆ. ಈ ಬೆಳಗ್ಗೆ ಆತನಲ್ಲಿ ಆಶ್ರಯಿಸು, ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನಿಗಾಗಿ ನೀನು ಕಾಯ್ತಾ ಇರು. ನಿನ್ನನ್ನು ರಕ್ಷಿಸುವುದಕ್ಕಾಗಿ ಆತನು ನಿನ್ನ ಬಳಿಗೆ ಬರುವವನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ನಿನ್ನ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಇಕ್ಕಟ್ಟುಗಳ, ಕೊರತೆಗಳ, ವೇದನೆಗಳ, ರೋಗಗಳ ನಡುವೆ ನಮ್ಮನ್ನು ನಿನ್ನ ದಯೆ ಆವರಿಸಿಕೊಂಡು ಗುರಾಣಿಯೋಪಾದಿಯಲ್ಲಿ ನಮ್ಮನ್ನು ಕಾಪಾಡುವುದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿ ನಡೆಸಿದಿ, ಮುಂದೆಯೂ ಕಾಪಾಡುತ್ತಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.